ಈಗ ಡಿ.ಕೆ. ಪಾಶುಪತಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರಂತೆ. ಏನದು, ಯಾವಾಗ ಪ್ರಯೋಗ ಮಾಡ್ತಾರೆ, ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾರಾ? ಯಾಕೆ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ, ಐ ಆಮ್ ನಾಟ್ ಎ ಫುಟ್ಬಾಲ್ ಪ್ಲೇಯರ್, ಐ ಆಮ್ ಎ ಚೆಸ್ ಪ್ಲೇಯರ್. ಚದುರಂಗದ ಆಟ, ಯಾವ್ಯಾವ ಪಾನನ್ನ ಮೂವ್ ಮಾಡಬೇಕು ಅವ್ರಿಗೆ ಗೊತ್ತಿದೆ. ಹಾಗಾಗಿನೇ ಈಗ ಹೊಸ ಪ್ಲ್ಯಾನಲ್ಲಿ ಅವರಿದ್ದಾರೆ. ನವೆಂಬರ್ ಪ್ಲಸ್ ಡಿಸೆಂಬರ್ ಕ್ರಾಂತಿಗೆ ಬಿಗ್ ಎಕ್ಸ್ಕ್ಲೂಸಿವ್. ನವೆಂಬರ್ ಲಾಸ್ಟ್, ಡಿಸೆಂಬರ್ ಫಸ್ಟ್ ಆ ಕ್ರಾಂತಿ ಮಸ್ಟ್ ಅಂತೆ. ಏನಾಗಿದ್ದಾಗ ಇದು ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬತ್ತಳಿಕೆಯಲ್ಲಿ ಈಗ ಪೊಲಿಟಿಕಲ್ ಪಾಶುಪತಾಸ್ತ್ರ ಈಗ ಪ್ರಯೋಗವನ್ನ ಮಾಡೋಕೆ ಡಿ.ಕೆ. ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ರಾಜಕೀಯ ರಂಗೇರ್ತಾ ಇದೆ. 135 ಸೀಟ್ ಕೊಟ್ಟಿದ್ದಕ್ಕೂ ಸಾರ್ಥಕವಾಗೋಯ್ತು. ಅಸಲಿ ಆಟ ಈಗ ಶುರು ಆಗುತ್ತಾ? 135 ಸೀಟ್ ಕೊಟ್ರಿ, ಅವ್ರು ಗ್ಯಾರಂಟಿ ಕೊಟ್ಟರು, ಉಳಿದಿದ್ದ ಕುರ್ಚಿ ಅವ್ರು ಅನುಭವಿಸ್ತಾರೆ. ಡಿ.ಕೆ. ಶಿವಕುಮಾರ್ ಪೊಲಿಟಿಕಲ್ ಪಾಶುಪತಾಸ್ತ್ರ ತಡೆಯುತ್ತಾ ಹೈಕಮಾಂಡ್? ಇಂಟ್ರೆಸ್ಟಿಂಗ್ ಆಗಿದೆ. ಸ್ಟೋರಿಯನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕಾದಾಟ ಜೋರಾಗಿರುವ ಬೆನ್ನಲ್ಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡೆ ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಾಂಗ್ರೆಸ್ 100 ಕಚೇರಿಗಳಿಗೆ ಗುದ್ದಲಿ ಪೂಜೆಯ ಬಳಿಕ ಅಸಲಿ ಆಟ ಶುರುವಾಗುತ್ತಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೊರೆಯುವ ಗೇಮ್ ಪ್ಲಾನ್ನಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರಂತೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದು ಹೋದ ಬಳಿಕ ಡಿ.ಕೆ.ಶಿ ಗೇಮ್ ಚೇಂಜ್ ಅನ್ನ ಮಾಡ್ತಾರಾ? ನವೆಂಬರ್ ಅಂತ್ಯಕ್ಕೆ ಪ್ರಸ್ತಾಪ, ಡಿಸೆಂಬರ್ ಮೊದಲ ವಾರ ಸಿಗುತ್ತಾ ರಿಸಲ್ಟು? ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡುವ ಪ್ರಸ್ತಾಪವನ್ನು ಡಿ.ಕೆ.ಶಿ ಇಡ್ತಾರಂತೆ. ಜವಾಬ್ದಾರಿ ಬೇರೆಯವ್ರಿಗೆ ಕೊಡಿ, ಕೊಟ್ಟ ಮಾತನ್ನು ಉಳಿಸ್ಕೊಡಿ ಅನ್ನುವಂತಹ ತಂತ್ರ ದಾಳ. ಡಿ.ಕೆ.ಶಿ ತಂತ್ರ ಫಲಿಸುತ್ತಾ? ರಾಹುಲ್ ಗಾಂಧಿ ದಿಕ್ಕು ಬದಲಾಯಿಸ್ತಾರಾ? ಇದೇ ಈಗಿರುವಂತಹ ಕುತೂಹಲ. 6ಕ್ಕೆ ಏಳ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ನಡೀತಾ ಇರುವ ಹಗ್ಗಜಗ್ಗಾಟ. ಇದರ ನಡುವೆ ಬಿಹಾರ ಎಲೆಕ್ಷನ್ನ ಬಳಿಕ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. 100 ಕೆಪಿಸಿಸಿ ಕಚೇರಿಗಳಿಗೆ ಗುದ್ದಲಿ ಪೂಜೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಡಿ.ಕೆ.ಶಿ ಗೇಮ್ ಪ್ಲಾನ್ ಏನು? ನವೆಂಬರ್ ಅಂತ್ಯಕ್ಕೆ ಡೆಲ್ಲಿಯಲ್ಲಿ ರಿಸೈನ್ ಅನ್ನು ಪ್ರಸ್ತಾಪಿಸಲು ತಂತ್ರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಡಿಸೆಂಬರ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲು ಈ ಮುಖ್ಯಮಂತ್ರಿಯ ಮಾತನ್ನು ಕೊಟ್ಟಿದ್ರಲ್ಲ, ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ನಾನು ರೆಡಿ, ಬಟ್ ನೀವು ಕೊಟ್ಟಂತಹ ಮಾತನ್ನು ಉಳಿಸ್ಕೊಡಿ. ಇದು ವರಿಷ್ಠರ ಮುಂದೆ ಡಿ.ಕೆ.ಶಿ ಪ್ರಸ್ತಾಪ ಮಾಡೋದಕ್ಕೆ ರೆಡಿಯಾಗಿರುವಂತಹ ಸೂತ್ರ. ಡಿಸೆಂಬರ್ ಮೊದಲ ವಾರದಲ್ಲಿ ಪವರ್ ಶೇರ್ ಪ್ರಕ್ರಿಯೆಗೆ ಒತ್ತಡವನ್ನು ಹಾಕೋದಕ್ಕೆ ಡಿ.ಕೆ.ಶಿ ತುದಿಗಾಲಿನಲ್ಲಿ ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ರಿಸಲ್ಟ್ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ರಿಸಲ್ಟ್ ಈಗ ವರಿಷ್ಠರ ಮೇಲೆ ನಿಂತಿದೆ. ಹೈಕಮಾಂಡ್ ಮುಂದೆ ಕೊಟ್ಟ ಮಾತನ್ನು ನಡೆಸಿಕೊಟ್ಟಿ ಎಂಬಂತಹ ತಂತ್ರವನ್ನು, ಸೂತ್ರವನ್ನು ಅಪ್ಲೈ ಮಾಡೋದಕ್ಕೆ ಡಿ.ಕೆ.ಶಿ ರೆಡಿಯಾಗಿದ್ದಾರೆ. ಇದು ವರ್ಕೌಟ್ ಆಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಹೈಕಮಾಂಡ್ ಒಪ್ಪಿದ್ದೇ ಆದರೆ ರಾಜೀನಾಮೆ ಕೊಡ್ತಾರೆ, ಇಲ್ಲದಿದ್ದರೆ ಇನ್ನಷ್ಟು ದಿನ ಮುಂದುವರಿತೇನೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸುವುದಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದು ಹೋದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳ ಮುನ್ಸೂಚನೆ ಹಿಂಟಂತೂ ಪಕ್ಕಾ ಸಿಗ್ತಾ ಇದೆ. ಬಟ್ ನವೆಂಬರ್ನಲ್ಲಿ ಒಂದು ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ. ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ತಮ್ಮ ಶ್ರಮಕ್ಕೆ ಪ್ರತಿಫಲ ಸರ್. ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ತಮ್ಮ ಶ್ರಮಕ್ಕೆ ಪ್ರತಿಫಲ ಸರ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ, ಪಕ್ಷದ ಅಧ್ಯಕ್ಷರಿಗೆ, AICC ನಾಯಕರುಗಳಿಗೆ ಕೇಳಬೇಕಾಗತ್ತೆ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಆಗುತ್ತೆ. ಪ್ರಯತ್ನ ಏನಿಲ್ಲ ರೀ, ಪ್ರಯತ್ನ ಏನಿಲ್ಲ. ಪಕ್ಷ ಏನು ಹೇಳ್ತದೆ, ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಶಿವಕುಮಾರ್ ಅವರು, ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಕ್ಕೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಆ ಕೆಲಸವನ್ನು ಅವರು ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ರಾಜಕಾರಣದಲ್ಲಿ 98-95 ಆದವರು ಕೂಡ ಇನ್ನೂ ಇದ್ದಾರೆ. ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ಅವ್ರು ನಮ್ಮ ನಾಯಕರು, ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆನ ಮಾಡ್ತೀವಿ. ಒಬ್ಬ ನಾಯಕ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂಥೇಳಿ ಕನಸು ಕಾಣ್ತಾ ಇರೋರು, ಗುರಿಯನ್ನು ಇಟ್ಕೊಂಡಿರೋರು, ಅದಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡ್ತಾ ಇರೋರು ಕೂಡ ಹೌದು. ಬಟ್ ಈಗ ಹೈಕಮಾಂಡ್ ನಡೆ ಏನಾಗಿರುತ್ತೆ ಅನ್ನೋದು ಈಗ ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಎಲ್ಲ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅಂದ್ಕೊಂಡಂಗೆ ಆಗುತ್ತಾ,
ಅಥವಾ ಹೈಕಮಾಂಡ್ ಲೆಕ್ಕಾಚಾರ ಬೇರೆ ಏನಾದರೂ ಇದೆಯಾ? ಯಾವ ರೀತಿ ಸಾಗ್ತಾ ಇದೆ DCM DK ಶಿವಕುಮಾರ್ ಅವರ ಗೇಮ್ ಪ್ಲಾನ್ ಅಂತ? ಪ್ರೇಮ್, ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಕುರ್ಚಿ ಚದುರಂಗದಾಟ ಶುರುವಾಗಿದೆ. ಈಗ ಕುರ್ಚಿ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯವ್ರನ್ನ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಬಣದವರು, ಇಲ್ಲ ಅಂತಂದರೆ ದಲಿತಾಸ್ತ್ರ ಪ್ರಯೋಗ ಮಾಡಬೇಕು ಅನ್ನುವಂಥ ಅವರ ಪಟ್ಟುಗಳೇನಿದ್ದಾವೆ ಅದೆಲ್ಲದಕ್ಕೂ ಕೂಡ ಕೌಂಟರ್ ಆಗಿ ಒಂದು ಪಾಶುಪತಾಸ್ತ್ರವನ್ನೇ DK ಶಿ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ಈ ಪಾಶುಪತಾಸ್ತ್ರ ಯಾವಾಗ ಸಿಡಿಸ್ತಾರೆ ಅಂತಂದರೆ ನವೆಂಬರ್ 20ನೇ ತಾರೀಕಿನ ನಂತರ ದೆಹಲಿನಲ್ಲಿ ಸಿಡಿಸ್ತಾರೆ. ಮುಖ್ಯವಾಗಿ ನವೆಂಬರ್ 20ನೇ ತಾರೀಕು ಒಂದು ಮುಹೂರ್ತ ಏನಂತಂದರೆ ಅವತ್ತು ಕಾಂಗ್ರೆಸ್ನ 100 ಕಚೇರಿಗಳಿಗೆ ಶಂಕುಸ್ಥಾಪನೆ ಆಗ್ತಾ ಇದೆ. ರಾಹುಲ್ ಗಾಂಧಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ DK ಶಿ ಅವರು. ರಾಹುಲ್ ಗಾಂಧಿ ಬಂದು ಹೋದ ನಂತರ ದೆಹಲಿನಲ್ಲಿ ಆ ನಂತರ ಅಸಲಿ ಆಟ ಶುರುವಾಗುತ್ತೆ. DK ಶಿ ಅವರು ಈಗಾಗಲೇ 5 ವರ್ಷ 5 ತಿಂಗಳಾಗಿದೆ. ಡಿಸೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಮಾಡಿಕೊಡ್ತೇವೆ ಅನ್ನುವಂಥ ಏನು ಒಪ್ಪಂದ ಆಗಿತ್ತು ಅಂತ ಹೇಳಲಾಗ್ತಿದೆ, ಅದನ್ನು ಪಟ್ಟಿಡ್ಕೊಂಡು KPCC ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒಂದು ದಾಳವನ್ನು ಉಳಿಸ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆ ಮೂಲಕ ನೀವೇನು ಮಾತು ಕೊಟ್ಟಿದ್ದೀರಿ ಆ ಮಾತನ್ನ ನಡೆಸ್ಕೊಡಿ ಅನ್ನುವಂಥದ್ದು. ಇಲ್ಲಿ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು ಸಿದ್ದರಾಮಯ್ಯ ಪರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು DK ಶಿ ಪರ ಅನ್ನುವಂಥ ಚರ್ಚೆ. ಅಧಿಕಾರ ಹಂಚಿಕೆ ಅಥವಾ ಒಪ್ಪಂದ ಏನಾಗಿತ್ತು, ಪವರ್ ಶೇರ್ ಒಪ್ಪಂದ ಪ್ರತ್ಯೇಕವಾಗಿ ಚರ್ಚೆ ಆಗಿತ್ತು ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇದೆ. ಸೋನಿಯಾ ಗಾಂಧಿ ಅವರು ಕೂಡ DK ಶಿವಕುಮಾರ್ ಅವರಿಗೆ 2.5 ವರ್ಷ ಆದ ನಂತರ ನಿಮಗೆ ಅಧಿಕಾರ ಬಿಟ್ಕೊಡೋ ರೀತಿ ಮಾಡಿಕೊಡ್ತೇನೆ ಅನ್ನುವಂಥ ಭರವಸೆ ಕೊಟ್ಟಿದ್ರು ಅನ್ನುವಂಥದ್ದು ಕಾಂಗ್ರೆಸ್ನ ಮೂಲಗಳ ಮಾಹಿತಿ. ಹಾಗಾಗಿ ಸೋನಿಯಾ ಗಾಂಧಿ ಅವರಿಗೆ ಹಿಡಿಯೋದು, ನಾನು ಈಗ KPCC ಅಧ್ಯಕ್ಷ ಸ್ಥಾನವನ್ನು ರಾಜೀನಾಮೆ ಕೊಡ್ತೇನೆ, ನನಗೆ ನೀವು ಮಾತು ಕೊಟ್ಟಂತೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅನ್ನುವಂಥ ಒಂದು ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. DK ಶಿ ಈ ಒಂದು ತೀರ್ಮಾನಕ್ಕೆ ಬಂದರೆ, ಈ ಒಂದು ದಾಳವನ್ನು ಪ್ರಯೋಗ ಮಾಡಿದ್ರೆ ಒಂದು ರೀತಿ ದೊಡ್ಡ ಸಂಚಲನ ಕಾಂಗ್ರೆಸ್ನಲ್ಲಿ ಆಗೇ ಆಗುತ್ತೆ. ಹೈಕಮಾಂಡು ಇಕ್ಕಟ್ಟಿಗೆ ಸಿಗಾಕೊಳ್ಳುತ್ತೆ. ಆದರೆ ಏನು ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಡಿಸೆಂಬರ್ ಮೊದಲ ವಾರದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ DK ಶಿ, ಹೈಕಮಾಂಡ್ ಯಾವ ಕಡೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಲ್ಲವೂ ಕೂಡ ಸಂದರ್ಭ ಅನುಸಾರ ಹೈಕಮಾಂಡ್ ತೀರ್ಮಾನ ತೆಗೆದುಕೋಬಹುದು. ಆದರೆ DK ಶಿ ಅವರ ಈ ಪಾಶುಪತಾಸ್ತ್ರ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಎಫೆಕ್ಟ್ ಬೀಳುತ್ತೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.